ವೇದಿಕೆ ಮೇಲೆ ಆಸೀನ ಮಾನ್ಯ CPI ಸಾಹೇಬರೇ, ಗ್ರಾಮೀಣ ಠಾಣೆ PSI ವಾಲಿಕರ್ ಅವರೇ, ಗೌರಿಶಂಕರ್ ಅವರೇ, ಹಾಗೂ ನಮ್ಮ ರಂಗನಾಥ್ ಪಂಪಿಸ್ನಾಳ್ ಅವರೇ, ಹಾಗೂ ಹಿಂದೂ ಮತ್ತು ಮುಸ್ಲಿಂ ಮುಖಂಡರು, ಈ ಸಭೆಗೆ ಹಾಜರಾದಂಥ ತಮಗೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ, ಈ ಕಾರ್ಯಕ್ರಮ ಬಕ್ರೀದ್ ಹಬ್ಬದ ಶಾಂತಿ ಸಭೆ ಗೋಕಾಕ್ ಶಹರ ಮತ್ತು ಗೋಕಾಕ್ ಗ್ರಾಮೀಣ ಠಾಣೆಗೆ ಸಂಬಂಧಪಟ್ಟಂಗೆ ಶಾಂತಿ ಸಭೆ ಹಾಕೊಂಡಿವಿ. ಶಾಂತಿ ಸಭೆ ಎದಕ್ಕೆ ಮಾಡ್ತೀವಿ? ನಾನು ಲಾಸ್ಟ್ ಟೈಮ್ ಹೇಳಿ ಶಾಂತಿ ಸಭೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಮಾಡ್ತೀವಿ. ಆದ್ರೆ ಗೋಕಾಕ್ ಶಹರದಾಗ ಅಂತ ಶಾಂತಿ ಕದಡುವಂಥ ಘಟನೆಗಳು ಯಾವುದೂ ಇಲ್ಲ, ಹಿಂದೆ ಯಾವಾಗೂ ಆಗಿಲ್ಲ. ಹಿಂದೂ ಮುಸ್ಲಿಂ ಎಲ್ಲರೂ ಅಂತರ್ಗತದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ನೀವೆಲ್ಲರೂ ಶಾಂತಿಯಿಂದ ಹಬ್ಬ ಮಾಡ್ತಾರೆ ಅನ್ನೋ ಭರವಸೆ ಇದೆ. ಆದರೂ ಕೂಡ ಕೆಲವೊಂದು ಕಿಡಿಗೇಡಿಗಳು ಎಲ್ಲೋ ಕೂತಿರ್ತಾರೆ, ಸೋಷಿಯಲ್ ಮೀಡಿಯಾದಾಗ ಯಾವುದೋ ಒಂದು ಪೋಸ್ಟ್ ಹಾಕ್ತಾರೆ. ಆ ಪೋಸ್ಟಿಂದ ಎರಡು ಧರ್ಮಗಳ ನಡುವ, ಎರಡು ಸಮುದಾಯಗಳ ನಡುವ ಯಾವುದೇ ರೀತಿ ಗಲಭೆ ಆಗಬಾರ್ದು, ಯಾವುದೇ ರೀತಿ ಜಗಳ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಯಾರು ಆ ರೀತಿ ಮಾಡ್ತಿರ್ತಾರೆ ಅವರಿಗೆ ನಿಮ್ಮೆಲ್ಲರ ಮೂಲಕ, ಇಲ್ಲೇನು ಹಿರಿಯರು ಬಂದಿದ್ದಾರೆ, ನಿಮ್ಮೆಲ್ಲರ ಮೂಲಕ ಅವರಿಗೆ ಸೂಚನೆ ಮುಗಿಸ್ಬೇಕು. ಈ ಸರ್ಕಾರದ ನಿಯಮಗಳು ಏನಿದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ಆ ನಿಯಮಗಳನ್ನು ಪಾಲಿಸ್ಕೊಂಡು ನೀವೆಲ್ಲರೂ ಶಾಂತ ರೀತಿಯಿಂದ ಎಲ್ಲರೂ ಸೇರಿ ಹಬ್ಬ ಮಾಡ್ತೀರಿ ಅನ್ನುವಂಥ ಭರವಸೆಯೊಂದಿಗೆ, ಮತ್ತು ಅಲ್ದ ಈ ಏನಲ್ಲ ಕೆಲವೊಂದು ಕಿಡಿಗೇಡಿಗಳು ಇರ್ತಾರೆ, ಯಾರೇ ಆ ರೀತಿ ಮಾಡಿದರೆ ಕಾನೂನು ಯಾರು ಕೈ ತಗೋತಾರೋ ಅವ್ರ ಮೇಲೆ ಕಠಿಣ ಕ್ರಮ ತಗೋತೀವಿ. ಅವ್ರ ಮೇಲೆ ಯಾವುದೇ ಮುಲಾಜಿದ್ದ ಪ್ರಕರಣ ದಾಖಲು ಮಾಡಿ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಮತ್ತು ರೆಗ್ಯುಲರ್ ಆಗಿ ಹೇಳ್ತಿರ್ತೀನಿ, ಈಗ ನಾವು ನಿಮ್ಮ ಅಂತಂದ್ರೆ ಜಗಳ ಆಯ್ತು, ಇಬ್ಬರು ನಡಗಿನ ಜಗಳ ಆಯ್ತು, ಅದು ಬೇರೆ. ಮತ್ತು ಬಕ್ರೀದ್ ಹಬ್ಬ ಆಯ್ತು, ರಂಜಾನ್ ಆಯ್ತು, ಗಣಪತಿ ಆಯ್ತು, ಇಂಥ ಹಬ್ಬ ಸಾರ್ವಜನಿಕ ಏನು ಹಬ್ಬಗಳು ಮಾಡ್ತಾರೆ, ಎಲ್ಲರೂ ಕೂಡಿ ಮಾಡುವಂಥ ಹಬ್ಬಗಳಿದ್ದಾಗ ಯಾರೇ ಅಲ್ಲಿ ಏನಾದ್ರು ಗುಂಬಡಿ ಮಾಡಿದ್ರಂದ್ರೆ ಅವ್ರನ್ನ ಏನು ಮಾಡ್ತೀವಿ ನಾವು? ರೌಡಿ ಶೀಟ್ ಅಂತ ತಿಂತೀವಿ. ಒಂದು FIR ಆದ್ರೆ ಮುಂದೆ ರೌಡಿ ಶೀಟ್ ಆಗಿ ಅದು ರೆಗ್ಯುಲರ್ ಆಗಿ ಉಳಿದ್ಬಿಡ್ತೀವಿ. ರೌಡಿ ಶೀಟ್ ಆದ ತಕ್ಷಣ ಅವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಅವ್ರನ್ನ ನಾವು ನಿಗಾ ವಹಿಸೋದು ಅವಶ್ಯಕತೆ. ಯಾಕೆ ನಿಗಾ ವಹಿಸ್ತೀವಿ? ಅವ್ರು ಮಾಡುವಂಥ ಆ್ಯಕ್ಟಿವಿಟೀಸ ಸಮುದಾಯದ ಮೇಲೆ ಪರಿಣಾಮ ಬೀರುವಂಥ ಆ್ಯಕ್ಟಿವಿಟೀಸ್ ಇರ್ತಾವೆ. ಆ ರೀತಿ ಆಗಲಾರ್ದ್ರೆ ನಾವು ನಿಗಾ ವಹಿಸುವಂಥ ಅವಶ್ಯಕತೆ ಇರ್ತದೆ. ಅದಕ್ಕೆ ಯಾರೂ ಅವಕಾಶ ಕೊಡಬೇಡ್ರಿ. ಎಲ್ಲರೂ ಶಾಂತ ರೀತಿಯಿಂದ ನಮ್ಮ ಪೊಲೀಸರಿಗೆ ಸಹಕಾರ ನೀಡಿ, ಪೊಲೀಸರು ಯಾವುದು ಮಾಡಲಾರ್ದಂಥ ಸಲಹೆ ಸೂಚನೆ ನೀಡಂಗಿಲ್ಲ. ಎಲ್ಲ ಕಾನೂನುಬದ್ಧವಾದಂಥ ಸಲಹೆ ಸೂಚನೆ ನೀಡಿರ್ತಾರೆ. ಅವನ್ನ ನೀವು ಪಾಲಿಸ್ಕೊಂಡು ನಮ್ಮೊಂದಿಗೆ ಸಹಕಾರ ನೀಡಿ ಶಾಂತ ರೀತಿಯ ಹಬ್ಬ ಮಾಡ್ತೀರಿ ಅನ್ನುವ ಭರವಸೆಯೊಂದಿಗೆ, ಮತ್ತು ಯಾರು ಕಿಡಿಗೇಡಿತನ ಮಾಡ್ತಾರೆ ಅವ್ರನ್ನ ಕಠಿಣ ಕ್ರಮ ತಗೋದು ಅನ್ನುವಂಥ ಹೇಳಿಕೆಯೊಂದಿಗೆ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ಬಕ್ರೀದ್ ಹಬ್ಬದ ಶಾಂತಿ ಸಭೆಗೆ ಆಗಮಿಸಿದಂಥ ನಮ್ಮ ಗೋಕಾಕ್ ಶಹರ ಮತ್ತು ಗ್ರಾಮೀಣ ನಮ್ಮೆಲ್ಲ ಹಿಂದೂ ಬಾಂಧವರು, ಮುಸ್ಲಿಂ ಬಾಂಧವರಿಗೆ, ನಮ್ಮ ಇಲಾಖೆಯಿಂದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಅವರ ಪರವಾಗಿ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ಇವತ್ತಿನ ಈ ಉದ್ದೇಶ ಏನಪ್ಪ ಅಂತಂದರೆ, ಬಕ್ರೀದ್ ಸುಮಾರು ನಾವು ನೋಡಿದಂಗೆ 2019ರಿಂದ ನೋಡ್ತಾ ಇದ್ದೇವೆ. ಯಾವುದೇ ಬಕ್ರೀದ್ ಹಬ್ಬದಲ್ಲಿ ನಮ್ಮ ಗೋಕಾಕ್ ಇರ್ಬೋದು, ಶಹರ ಮತ್ತು ಗ್ರಾಮೀಣ ಭಾಗದಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಈ ವರ್ಷ ಆಗೋದಾಗ ಎಲ್ಲರೂ ಮುಂಜಾಗ್ರತವಾಗಿ ಏನಾಗಿದೆ ಅಂದರೆ ಯಾವುದೇ ಕೋಮು ಗಲಭೆ ಸೃಷ್ಟಿ ಮಾಡಿದೆ, ಒಂದು ಧರ್ಮ ಜಾತಿಗಳ ನಡುವೆ, ಒಂದು ಧರ್ಮದ ನಡುವೆ ಆ ಥರ ಒಂದು ಸಾಮಾಜಿಕ ಇಂಟರ್ನೆಟ್ ಮುಖಾಂತರ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ವಾಟ್ಸಪ್ನಲ್ಲಿ ಯಾವುದೇ ರೀತಿ ಪ್ರಚೋದನಕಾರಿಯಾಗಿ ಕೋಮು ವರ್ತನೆ, ಕೋಮು ಸೌಹಾರ್ದತೆ ಒಂದು ಧಕ್ಕೆ ಉಂಟು ಮಾಡದೆ ಒಂದು ಹಬ್ಬ ಒಂದು ಭಕ್ತಿಯಿಂದ ಮಾಡಬೇಕಂತ ಹೇಳ್ತಾರೆ. ಇದು ಬಕ್ರೀದ್ ಅಂದರೆ ಒಂದು ತ್ಯಾಗದ ಹಬ್ಬ. ಸೊ ಇಲ್ಲಿ ಏನಿದ್ರೆ ರಕ್ತ ಸರಿಸಬೇಕು, ಮೋಸ ಕೊಡಬೇಕು ಅಂತ ಏನಿರೋದಿಲ್ಲ. ಇದಂದರೆ ಒಂದು ದಾನ ಮತ್ತು ಧರ್ಮನಿಷ್ಠೆ, ಕೊಡ್ಬೇಕಂತ ಹೇಳಿದ್ದಾರೆ. ಪುರಾಣದಲ್ಲಿ ಇದೇ ಹೇಳಿದ್ದಾರೆ. ಸೊ ನೀವು ಮೋಸ ಕೊಡಬೇಕು, ರಕ್ತ ಕೊಡಬೇಕು ಅಂತ ಎಲ್ಲೂ ಹೇಳಿಲ್ಲ. ಸೊ ಒಂದು ನಿಷ್ಠೆ ಮತ್ತು ಸಹಾಯ ಅಂದರೆ ಈ ಉದ್ದೇಶ ಏನಪ್ಪ ಅಂತಂದರೆ ಬಡವ್ರಿಗೆ ಸಹಾಯ ಆಗಲಿ. ಯಾವ ದೊಡ್ಡವರಲ್ಲ ಸಣ್ಣವರಲ್ಲ. ಈ ಬಕ್ರೀದ್ ಹಬ್ಬ ವಿಶೇಷತೆ ಅಂದರೆ ಸಹಾಯ ಮಾಡೋದು. ಇದರಲ್ಲಿ ಯಾರಾದರೂ ಒಂದು ಆರ್ಥಿಕವಾಗಿ ಹಿಂದುಳಿದವರನ್ನು ಅವರಿಗೆ ಅವ್ರ ಮನೆ ಸಮಸ್ಯೆಯನ್ನು ಸಾಲ್ವ್ ಮಾಡೋದಂತ ಧರ್ಮ ಇದು ಬಕ್ರೀದ್ ಹಬ್ಬ ಇದೆ. ಸೊ ಎಲ್ಲರಿಗೆ ತಾವು ಬೆಳಗ್ಗೆ ನಮಾಜ್ ಮಾಡಿಕೊಂಡು ಅದೇನಿದೆ ಅಂತ ಪ್ರೊಸೀಜರ್ನ ಮಾಡ್ಕೊಳ್ಳಿ. ಯಾವುದೇ ರೀತಿಯಾಗಿ ಏನೋ ಇವು ತ್ಯಾಗ ಇದು ಮಾಡ್ಕೊಳ್ಳೋದು ಬೇಡ, ಅವ್ರಿಗೆ ಆಗಿರೋದು ಬೇಡ. ಸೊ ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಥ್ಯಾಂಕ್ ಯು. ಪಾದಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಬಕ್ರೀ ಹಬ್ಬದ ನಿಮಿತ್ತವಾಗಿ ಗೋಕಾಕ್ ಶಹರ ಹಾಗೂ ರೂರಲ್ ಸ್ಟೇಷನ್ನಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಗೋಕಾಕ್ನಲ್ಲಿ ಯಾವ ಥರ ಅಂತಂದರೆ, ಸುಮಾರು ನಮಗೆ ತಿಳಿದಂಥ 50 ವರ್ಷದಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ಹಿಂದೂ ಮುಸ್ಲಿಂ ಅನ್ನೋದು ಭೇದ ಭಾವ ಅಂತ ನಮ್ಮಲ್ಲಿ ಯಾವತ್ತೂ
ಬಂದಿಲ್ಲ, ಇನ್ನು ಮುಂದೆ ಬರೋದಿಲ್ಲ. ಪ್ರತಿ ವರ್ಷವೂ ಒಂದು ಒಳ್ಳೆಯ ನಮಾಜ್ ಮಾಡಿ ಆ ಒಂದು ಪದ್ಧತಿ ಪ್ರಕಾರ ಅವರು ಎಲ್ಲ ಸಜ್ಜಗಳು ನಮಾಜ್ ಮಾಡಿ ಲಾಸ್ಟ್ ಒಂದು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇರ್ತಕ್ಕಂಥ ಒಂದು ನಮಾಜ್ ಕಾರ್ಯಕ್ರಮ ಮಾಡ್ತಾರೆ. ಅವರಿಗೂ ನಮ್ಮ ಹಿಂದೂ ಪರವಾಗಿ ಹಾಗೂ ನಮ್ಮ ಜಾತ್ರಾ ಕಮಿಟಿಯವರಿಗೆ ಅವರಿಗೆ ತುಂಬ ಅದೇ ರೀತಿ ಹೀಗೆ ಯಾವತ್ತೂ ನಮ್ಮಲ್ಲಿ ಇದು ಒಂದೇ ಹಬ್ಬ ಅಲ್ಲ, ಪ್ರತಿಯೊಂದು ಹಬ್ಬದಲ್ಲಿನೂ ನಾವು ನೋಡ್ತಾ ಬಂದಿದ್ದೀವಿ. ಯಾವತ್ತೂ ನಮ್ಮಲ್ಲಿ ಭೇದ ಭಾವ ಅಂತಕ್ಕ ಮಾತು ಬಂದಿಲ್ಲ. ಅದೇ ರೀತಿಯಾಗಿ ನಮ್ಮ ಡಿಪಾರ್ಟ್ಮೆಂಟ್ದವ್ರು ಯಾವುದೇ ಹಬ್ಬದ್ರೂ ಎಲ್ಲರಿಗೂ ಸಹಕಾರ ಹೊಂದಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಹೇಳಿ ಹುರಿಯರಿಗೆ ಬಂದಿರಿ, ಎಲ್ಲರೂ ನನ್ನ ನಮಸ್ಕಾರಗಳು. ಬಕ್ರೀದ್ ಹಬ್ಬನ ಎಲ್ಲ ಹಬ್ಬಗಳನ್ನು ಮಾಡೀವಿ. ಬಕ್ರೀದ್ ಹಬ್ಬನ ಶಾಂತಿ ಸುವ್ಯವಸ್ಥೆಯಿಂದ ಮಾಡೋಣ ಅಂತ ಹೇಳಿ